ಹಲೋ ಫ್ರೆಂಡ್ಸ್, ಇದು ಶಿಕಾರಿಪುಳ ಟಂಬ್ಲರ್ ಪ್ರಿನ್ಸಿಂದ. ಮುಂದೆ ಲಾಸ್ಟು ವಿಡಿಯೋಗಳಲ್ಲಿ ನಾನು ಕಣ್ಣಿಂದು ಪುತ್ಲಿ ಬಗ್ಗೆ, ಅದಾದಮೇಲೆ ಬಾಜಿ ಬಗ್ಗೆ ಅದೆಲ್ಲ ಸ್ವಲ್ಪ ತಿಳಿಸ್ಕೊಟ್ಟಿದ್ದೆ. ಇನ್ನು ಸುಮಾರಿದೆ ತಿಳಿಸ್ಕೊಡೋದು ಈ ಅಕ್ಕಿ ಕಣ್ಣಲ್ಲಿ. ಇವತ್ತಿನ ಟಾಪಿಕ್ ಏನಂದರೆ, ಈ ಕಣ್ಣದು ಮೇಲೆ ರಿಂಗು ಅಂದರೆ ಬ್ರೀಡಿಂಗ್ ರಿಂಗ್ ಅಲ್ಲ, ಇದು ಪರವೆ ರಿಂಗು ಅಂತಾರೆ. ಆಡಿಸ್ಕೊಳೋದು ನೋಡೋದು ಅಂತ. ಇದು ಯಾವ ಥರ ಇರಬೇಕು ಅಂತ ಇದು ಒಬ್ಬರು ಕಳಿಸಿದ್ರು ನನಗೆ. ಅದರಿಂದ ನಾನು ಸ್ವಲ್ಪ ಈಸಿ ಆಯಿತು ನಿಮ್ಗೆ ತಿಳಿಸ್ಕೊಡೋಕ್ಕೆ. ಈ ಪುತ್ಲಿ ಮೇಲೆ ರಿಂಗುದು ನೋಡಿ, ಇದರಲ್ಲಿ 9ರಿಂದ 12 ಗಂಟೆ ಇದರಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡೋರೆ. ಈ ರಿಂಗು ನಾನು ನಿಮಗೆ ಕ್ಲೀನಾಗಿ ಬಿಡಿಸಿ ತೋರಿಸಿ ಹೇಳ್ತೀನಿ ನೋಡಿ. ಈ ರಿಂಗಲ್ಲಿ ಏನು ಅಕ್ಕಿಯಲ್ಲಿ ಫಾಲ್ಟ್ ಇರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಅದು ನೀವು ಕ್ಲೀನಾಗಿ ಅರ್ಥ ಆಗುತ್ತೆ ನಿಮಗೆ ಅವಾಗ. ಇದು ನೋಡಿ ಫ್ರೆಂಡ್ಸ್, ಇದು ನೀವು ನೋಡ್ತಾ ಇದ್ದೀರಾ. ಇದು 12, ಇದು 6, ಇದು 9, ಇದು 3, ಈ ಥರ ಲೆಕ್ಕ ನೋಡ್ಕೊಳ್ಳಿ. ಯಾವ ಅಕ್ಕಿಯಲ್ಲಿ ಇಲ್ಲಿಂದ ಹಿಡ್ದು 9ರಿಂದ ಹಿಡ್ದು ಇದು ಫಸ್ಟು ನೋಡ್ಕೊಳ್ಳಿ. 9ರಿಂದ 12 ಗಂಟೆ ರಿಂಗು ಎಷ್ಟು ಜಾಸ್ತಿ ಬೆಳೆದಿರುತ್ತೆ ಅಷ್ಟೇ ಅಕ್ಕಿ ಬಂದ್ಬಿಟ್ಟು ಗಟ್ಟಿ ಇರುತ್ತೆ, ಕಲ್ಲಿದ್ದಂಗೆ ಇರುತ್ತೆ ಅಕ್ಕಿ ಅದು. ಇನ್ನೊಂದು 6ರಿಂದ 9 ಇದು ನೋಡ್ಕೊಳ್ಳಿ. ಇಲ್ಲಿ 6ರಿಂದ 9 ಸರ್ಕಲ್ಲು. ಕೆಲವು ಅಕ್ಕಿಗಳಿಗೆ ನೀವು ನೋಡಿರಬೇಕು, 6ರಿಂದ 12 ಗಂಟೆ ಮಾತ್ರ ಅಕ್ಕಿಗೆ ರಿಂಗ್ ಇರುತ್ತೆ. ಇಂಥ ಅಕ್ಕಿಗಳಲ್ಲಿ ಏನು ನೋಡ್ಬೋದು ಅಂದರೆ, ಇದು ಬೆಳಗಿಂದ ಮಧ್ಯಾಹ್ನ ಗಂಟ ಭಾರಿ ಚೆನ್ನಾಗಿ ಆಡುತ್ತೆ ಅಕ್ಕಿ. ಅದು ಮುಂದೆ ಫ್ಯೂಚರಲ್ಲಿ ಹೇಳ್ತೀನಿ ನಾನು ನಿಮಗೆ, ಮುಂದೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ. ಯಾವಾಗಲೂ ನೋಡ್ಕೊಳ್ಳಿ. ಇದು ಅಕ್ಕಿಗೆ ಬಂದ್ಬಿಟ್ಟು ಒಂದು ಒಳ್ಳೆ ಬಿಸಿಲಿಗೆ ಆಡಬೇಕು ಅಕ್ಕಿ ಅಂದರೆ ಅದರಲ್ಲಿ ಬೇರೆ ಸಿಂಟಮ್ಸ್ಗಳು ಇದೆ. ಈ ರಿಂಗಲ್ಲಿ ಯಾವ ಥರ ಇರಬೇಕು ಅಂದರೆ, ಶುದ್ಧವಾಗಿ ರೌಂಡಾಗಿರಬೇಕು. ಇದರಲ್ಲಿ ಅಕಸ್ಮಾತ್ ಏನಾದರೂ ಫಾಲ್ಟ್ ಆದರೆ, ರಿಂಗ್ ಏನಾದರೂ ಕಟ್ಟು ಆ ಥರ ಏನಾದರೂ ಆದರೆ ಏನಾಗುತ್ತಂದರೆ, ಅಕ್ಕಿ ಬಂದ್ಬಿಟ್ಟು ಟೈಮ್ ಜಾಸ್ತಿ ಹೊತ್ತು ಮಾಡಿದ್ರೆ ಅಕ್ಕಿ ಖಾಲಿ ಬಿದ್ದುಬಿಡುತ್ತೆ. ಇಲ್ಲಾಂದರೆ ಹೋಗ್ಬಿಟ್ಟು ಮಾರನೇ ದಿವಸ ಬರುತ್ತೆ. ಅದೇ ಈ ರಿಂಗು ಪೂರ್ತಿ ಇವಾಗ ಯಾವ ಥರ ಈ ಥರ ಫುಲ್ಲಾಗಿರುತ್ತಲ್ಲ, ಇಂಥ ಅಕ್ಕಿ ಟೈಮ್ ಜಾಸ್ತಿ ಮಾಡಿದ್ರೂ ಅಕ್ಕಿ ಮನೆ ಫಿನಿಷಿಂಗ್ ಮಾಡುತ್ತೆ ಕರೆಕ್ಟಾಗಿ. ಅದಾದಮೇಲೆ ಇನ್ನೊಂದು ಏನಂದರೆ, ಅಕ್ಕಿ ಆ ಕಡೆ ಈ ಕಡೆ ಬೀಳೋ ಚಾನ್ಸ್ ಇರೋಲ್ಲ. ಯಾಕಂದರೆ ಪುತ್ಲಿ ಬಂದ್ಬಿಟ್ಟು ಕರೆಕ್ಟಾಗಿ ಆ ಸರ್ಕಲ್ಗೆ ಹಿಡ್ದಿಕ್ಕಿರುತ್ತೆ. ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್, ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆದರೆ ಒಂಚೂರು ಅಕ್ಕಿಗಳು ಎಡವಟ್ಟು ಮಾಡುತ್ತೆ. ಅದಕ್ಕೆ ಈ ರಿಂಗ್ ಏನಂದರೆ ಕರೆಕ್ಟಾಗಿ ಶುದ್ಧವಾಗಿ ಕರೆಕ್ಟಾಗಿರಬೇಕು. ನೀವು ಯಾವಾಗಲೂ ಅಷ್ಟೇ ಅಕ್ಕಿಯಲ್ಲಿ ನೋಡಬೇಕಂದ್ರೆ, ಈ ಕಣ್ಣಲ್ಲಿ ರಿಂಗು ಕರೆಕ್ಟಾಗಿ ಶುದ್ಧವಾಗಿರಬೇಕು. ನೀವು ಯಾವ ಥರ ಆದರೂ ಕಲರ್ ಚೂಸ್ ಮಾಡ್ಕೊಳ್ಳಿ, ಗ್ರೇ ಆದರೂ ಚೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಿಲ್ವರ್ ಆದರೂ ಇರಲಿ ಅಕ್ಕಿ. ಸಿಲ್ವರು, ಗ್ರೇ, ಐವೇರಿ, ಅದಾದಮೇಲೆ ಬ್ಲ್ಯಾಕು, ಬ್ರೌನು, ಈ ಥರ ರಿಂಗ್ಗಳು ಬರುತ್ತೆ ಕಲರ್ಗಳು. ಅದು ಯಾವ ಥರ ಇದ್ರೇನು ಅಕ್ಕಿಯಲ್ಲಿ ಏನಂದರೆ ಈ ಥರ ಶುದ್ಧವಾಗಿ ಕರೆಕ್ಟಾಗಿರಬೇಕು. ಅಕ್ಕಿ ರಿಂಗ್ ನೋಡ್ಕೊಳ್ಳಿ. ಈ ಪುತ್ಲಿಯಲ್ಲಿ ನೋಡಿ ಯಾವ ಥರ ಇದೆ ರಿಂಗ್ ಅಂದ್ಬಿಟ್ಟು. ಈ ಥರ ಅಕ್ಕಿಯಲ್ಲಿ ಏನಂದರೆ ಶುದ್ಧವಾಗಿರಬೇಕು ಅಕ್ಕಿ ರಿಂಗು. ಅಕಸ್ಮಾತ್ ಏನಾದರೂ ಈ ರಿಂಗಲ್ಲಿ ಬಂದ್ಬಿಟ್ಟು ಒಂಚೂರು ಎಡವಟ್ಟಿದ್ರೆ, ಅಂದರೆ ಬೈ ಚಾನ್ಸು ಅಕ್ಕಿಯಲ್ಲಿ ರಿಂಗು ಇಲ್ಲಿಂದ ಹಿಡ್ದು ಇಲ್ಲಿ ಗಂಟ ಇದೆ, ಇಂಥ ಅಕ್ಕಿ ಏನಾಗುತ್ತಂದರೆ ಭಾಳ ದೂರ ಹೋಗಿ ಆಡುತ್ತೆ ಅಕ್ಕಿ, ಪಲ್ಲ ಜಾಸ್ತಿನೂ ಹೋಗುತ್ತೆ. ಈ ಕಡೆ ರಿಂಗು ಝೀರೋ ಇರೋಲ್ಲ ರಿಂಗು. ಅದನ್ನು ನಾನು ನಿಮ್ಗೆ ಸ್ಯಾಂಪಲಾಗಿ ತೋರಿಸ್ತೀನಿ ಈ ಕಣ್ಣದು. ಈ ಥರ ಇರೋ ಅಕ್ಕಿನೂ ಅಷ್ಟೇ ಬಂದರೆ ಫಿನಿಷಿಂಗ್ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಮನೆ ಬಿಟ್ಟು ಹೋಗ್ಬಿಟ್ಟು ಮಾರನೇ ದಿವಸ ಇಲ್ಲ 2 ದಿವಸ ಆ ಥರ ಬಿಟ್ಕೊಂಡು ಬರುತ್ತೆ. ಈ ಕಡೆ ಜಾಸ್ತಿ ಇದ್ದು ಈ ಕಡೆ ಇರಲಿಲ್ಲ ಅಂದರೆ ಇನ್ನೊಂದು ಮುಕ್ಕಾಲು ಭಾಗ ಬರುತ್ತೆ ಅಕ್ಕಿದು, ರಿಂಗ್ ಇಲ್ಲಿ ಗಂಟ ಬರುತ್ತೆ. ಈ ಅಕ್ಕಿಯಲ್ಲೂ ಅದೇ ಫಾಲ್ಟ್ ಇರುತ್ತೆ. ಇಲ್ಲಿ ಅಕ್ಕಿ ಇದರಲ್ಲಿ ರಿಂಗ್ ಇಲ್ಲ ಅಂದರೆ, ಬೈ ಚಾನ್ಸ್ ಅಕ್ಕಿಯಲ್ಲಿ ಈ ಕಡೆ ರಿಂಗ್ ಇಲ್ಲ ಅಂದರೆ, ಈ ಜಾಗದಲ್ಲಿ ರಿಂಗ್ ಇಲ್ಲ ಅಂದರೆ ಅಂಥ ಅಕ್ಕಿ ಗ್ಯಾರಂಟಿ ಖಾಲಿ ಬೀಳುತ್ತೆ, ಇಲ್ಲಾಂದರೆ ಮನೆ ಬಿಟ್ಟು ಹೋಗ್ಬಿಡುತ್ತೆ ಅಕ್ಕಿ. ಇದ್ರ ಜೊತೆ ಅಕ್ಕಿಯಲ್ಲಿ ಪಲ್ಲ ಜಾಸ್ತಿ ಇದ್ದರೆ ಅದು ಪಲ್ಲ ಬಗ್ಗೆನೂ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ.
ಫಸ್ಟು ಈ ರಿಂಗ್ ಬಗ್ಗೆ ಹೇಳ್ತೀನಿ. ಈ ರಿಂಗಲ್ಲಿ ನೋಡ್ಕೊಳ್ಳಿ, ಯಾವಾಗ್ಲೂ ಈ ಥರ ಮುಕ್ಕಾಲು ಭಾಗ ಇದ್ರೂ ಪ್ರಾಬ್ಲಮ್ ಮಾಡುತ್ತೆ ಅಕ್ಕಿ, ಬಿರಿ ಸ್ವಲ್ಪ ಇದ್ರೂ ಪ್ರಾಬ್ಲಮ್ ಮಾಡುತ್ತೆ. ಅದೇ ಈ ಅಕ್ಕಿಯಲ್ಲಿ ರಿಂಗು ಬಂದ್ಬಿಟ್ಟು ಈ ಥರ ಇರುತ್ತೆ. ಒಂದು ಅಕ್ಕಿಗೆ ಹೆಂಗಿರುತ್ತೆ ಅಂದರೆ, ಇಲ್ಲಿ ಜಾಸ್ತಿ ರಿಂಗಾಗಿ ಇಲ್ಲಿ ಹೋಗ್ತಾ 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 ಸಣ್ಣಗೆ ಟಚ್ ಆಗ್ಬಿಡುತ್ತೆ ಇದಕ್ಕೆ. ಈ ಥರ ಇರುತ್ತೆ, ತುಂಬ ಇದಾಗಿ ಈ ಥರ ಜಾಸ್ತಿ ಇರುತ್ತೆ. ಅಂಥ ಅಕ್ಕಿನೂ ಅಷ್ಟೇ, ಭಾಳ ಟೈಮ್ ಆಡಿ ಫಿನಿಷಿಂಗ್ ಮಾಡಿದ್ರೆ ಸಾಯಂಕಾಲ ಗಂಟ ಅಕ್ಕಿ ಫಿನಿಷಿಂಗ್ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಅಷ್ಟೇ ಕತ್ಲಾಗಿ ಹೋಗ್ಬಿಟ್ಟು ಮಾರನೇ ದಿವಸ ಬರುತ್ತೆ. ಅಕಸ್ಮಾತ್ ರಿಂಗೇ ಕಟ್ಟಾಗಿಲ್ಲ ಅಂದರೆ ಅಂಥ ಅಕ್ಕಿ ಬಂದ್ಬಿಟ್ಟು ಮನೆ ಹತ್ರ ಬಂದ್ರೂ ಅಕ್ಕಿ ಬಂದ್ಬಿಟ್ಟು ಖಾಲಿ ಬಿದ್ದುಬಿಡುತ್ತೆ. ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅಕ್ಕಿ ಕಣ್ಣಲ್ಲಿ ಯಾವಾಗ್ಲೂ ರಿಂಗು ಇದರಲ್ಲಿ ಹೆಂಗಿದೆ ಶುದ್ಧವಾಗಿ ಈ ಥರನೇ ರಿಂಗ್ ಇರಬೇಕು. ನಾನು ಯಾವುದು ಅಕ್ಕಿ ಈ ಥರ ಖಾಲಿ ಎಲ್ಲ ಬಿದ್ದಿದೆ, ರಿಂಗ್ ಪ್ರಾಬ್ಲಮ್ ಇರೋ ಅಕ್ಕಿಯಲ್ಲಿ ಪ್ರಾಬ್ಲಮ್ ಬರುತ್ತೆ, ಅಕ್ಕಪಕ್ಕನೇ ಬೀಳೋದು, ಅದು ನಾನು ನಿಮಗೆ ತೋರಿಸ್ತೀನಿ, ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಈ ಅಕ್ಕಿಯಲ್ಲಿ ನೋಡಿ, ಈ ಅಕ್ಕಿಯಲ್ಲಿ ನೋಡಿ ರಿಂಗು ಇಲ್ಲಿ ಗಂಟ ಇದೆ ನೋಡಿ. ಈ ಅಕ್ಕಿ ಬಂದ್ಬಿಟ್ಟು ಒಂದು 5 ಅವರು ಈ ಥರ ಆಡಿದ್ರೆ ಅಕ್ಕಿ ಏನಾಗುತ್ತೆ ಅಂದರೆ ಫಿನಿಷಿಂಗ್ ಮಾಡುತ್ತೆ. ಅದ್ರ ಮೇಲೆ ಆಡಿಬಿಟ್ರೆ ಈ ಅಕ್ಕಿ ಬಂದ್ಬಿಟ್ಟು ಫಿನಿಷಿಂಗ್ ಮಾಡೋಲ್ಲ, ಅಕ್ಕಪಕ್ಕನೇ ಬೀಳುತ್ತೆ. ಯಾಕಂದರೆ ಈ ಅಕ್ಕಿ ಅವರೇ ಅವರೇ ಅಕ್ಕಿ 8 ಅವರ್ ಆಡಿ ಅಕ್ಕಿ ಖಾಲಿ ಬಿದ್ದಿದೆ ಅಂದ್ಬಿಟ್ಟು. ಯಾಕಂದರೆ ಈ ಅಕ್ಕಿಯಲ್ಲಿ ಆ ಥರ ಸಿಂಟಮ್ ಇರೋದು ನೋಡಿ. ಇಲ್ಲಿ ಬಂದ್ಬಿಟ್ಟು ರಿಂಗೇ ಇಲ್ಲ ನೋಡಿ, ಈ ಜಾಗದಲ್ಲಿ ರಿಂಗೇ ಇಲ್ಲ. ಈ ಥರ ಇದ್ರೇನು ಅಕ್ಕಿ ಏನಾಗುತ್ತೆ ಅಂದರೆ ಖಾಲಿ ಬಿದ್ದುಬಿಡುತ್ತೆ. ಅಕ್ಕಿ ಆಡುತ್ತೆ, ಆದರೆ ಟೈಮ್ ಕಮ್ಮಿ ಮಾಡಿದ್ರೆ ಫಿನಿಷಿಂಗ್ ಮಾಡುತ್ತೆ. ಒಂದು 5 ಅವರು, 4 ಅವರ್, 5 ಅವರು, 6 ಅವರ್ ಈ ಥರ ಒಳಗಡೆ ಆಡಿದ್ರೆ ಅಕ್ಕಿ ಫಿನಿಷಿಂಗ್ ಮಾಡುತ್ತೆ. ಇಲ್ಲಾಂದರೆ ಅಕ್ಕಪಕ್ಕನೇ ಎಲ್ಲಾದರೂ ಅಕ್ಕಿ ಏನಾಗುತ್ತೆ ಅಂದರೆ ಖಾಲಿ ಬಿದ್ದುಬಿಡುತ್ತೆ. ಯಾಕಂದರೆ ಇದಕ್ಕೆ ಸ್ಟ್ಯಾಮಿನಾ ಕಮ್ಮಿ ಆಗ್ಬಿಡುತ್ತೆ. ಈ ರಿಂಗು ಅದೇ ಫುಲ್ ಇದ್ದರೆ ಈ ಅಕ್ಕಿ 8 ಅವರ್ ಆಡಿದ್ರೂ ಫಿನಿಷಿಂಗ್ ಮಾಡುತ್ತೆ. ನೀವು ಬೇಕಂದರೆ ಆಡಿರೋ ಅಕ್ಕಿಗಳಲ್ಲಿ, ನಿಮ್ಮ ಅಕ್ಕಿಗಳಲ್ಲೇ ನೀವು ನೋಡ್ಕೊಂಡು ತಿಳ್ಕೊಳ್ಳಿ, ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಂಡು ನೀವು ನೋಡ್ಕೊಳ್ಳಿ, ನಿಮ್ಮ ಅಕ್ಕಿಗಳಲ್ಲೇ ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಇದು ಒಂದು ಅಕ್ಕಿ ನೋಡಿ, ಇದರಲ್ಲಿ ಬಂದ್ಬಿಟ್ಟು ರಿಂಗೇ ಇಲ್ದಿರೋ ಅಕ್ಕಿ ಇದು ಅಂತ. ಅದೇ ರಿಂಗ್ ಇಲ್ಲ ಅಂದ್ರೂ ಅಕ್ಕಿ ತೆಳುವಾಗಿ ಸಣ್ಣಗಿದೆ. ಆದರೆ ಅದರಲ್ಲಿ ಏನಾಗಿದೆ ಅಂದರೆ, ಇದು ಬಂದ್ಬಿಟ್ಟು 7ರಿಂದ ಹಿಡ್ದು 1 ಗಂಟೆ ಗಂಟ ಮಾತ್ರನೇ ಅಕ್ಕಿದು ರಿಂಗಿದೆ. ಅದಾದಮೇಲೆ ಇದರಲ್ಲಿ ರಿಂಗ್ ಇಲ್ಲ ನೋಡಿ. ಇಂಥ ಅಕ್ಕಿನೂ ಅಷ್ಟೇ, ಟೈಮ್ ಕಮ್ಮಿ ಮಾಡಿದ್ರೆ ಅಕ್ಕಿ ಫಿನಿಷಿಂಗ್ ಎಲ್ಲ ಮಾಡುತ್ತೆ. ಅದೇ ಟೈಮ್ ಅಕಸ್ಮಾತ್ ಇದು ಜಾಸ್ತಿ ಮಾಡಿಬಿಟ್ರೆ, ಒಂದು 6 ಅವರ್ ಮೇಲೆ ದಾಟಿಬಿಟ್ರೆ ಇಂಥ ಅಕ್ಕಿ ಗ್ಯಾರಂಟಿ 110% ಈ ಅಕ್ಕಿ ಖಾಲಿನೇ ಬೀಳುತ್ತೆ. ನಿಮ್ಮ ಮನೇಲಿ ಅಕಸ್ಮಾತ್ ಅಕ್ಕಿಗಳು ಆ ಥರ ಇದ್ರೇನು ರಿಂಗು, ನೀವು ಬೇಕಂದರೆ ಬಿಟ್ಟು ನೋಡಿ, ನಿಮಗೆ ತಿಳುವಳಿಕೆ ಆಗ್ಬಿಡುತ್ತೆ. ಅಂದರೆ ಅಕ್ಕಿ ಬಿಟ್ರೇ ಅವಾಗ ನಿಮಗೆ ತಿಳುವಳಿಕೆ ಆಗೋದು, ಇಲ್ಲಾಂದರೆ ನಿಮ್ಗೆ ಗೊತ್ತಾಗಲ್ಲ. ಅಕ್ಕಿ ಬಿಟ್ಬಿಟ್ಟು ಆ ಅಕ್ಕಿಯಲ್ಲಿ ಇದು ನೋಡ್ಕೊಳ್ಳಿ. ಯಾವಾಗಲೂ ಅಷ್ಟೇ, ಅಕ್ಕಿಯಲ್ಲಿ ಏನು ಫಾಲ್ಟ್ ಇದೆ ನಾವು ಅದನ್ನು ಕಂಡುಹಿಡಿಬೇಕು. ಅಕ್ಕಿಯಲ್ಲಿ ಏನು ಒಳ್ಳೇದಿದೆ ಅದು ಆಮೇಲೆ ನಿಮಗೆ ಅರ್ಥ ಆಗ್ಬಿಡುತ್ತೆ. ಅದಕ್ಕೆ ಅಕ್ಕಿಯಲ್ಲಿ ಫಾಲ್ಟ್ ಏನಿದೆ ಅದು ನಿಮಗೆ ಗೊತ್ತಾಗ್ಬಿಟ್ರೆ ನೀವು ತಿದ್ಕೊಬೋದು, ನಮಗೆ ಯಾವ ಥರ ಅಕ್ಕಿದು ಕಣ್ಣಿರಬೇಕು, ಯಾವ ಥರ ರಿಂಗ್ ಇರಬೇಕು ಅಂತ. ಅಕ್ಕಿಯಲ್ಲಿ ಸೆಂಟ್ರಲ್ಲೇ ಪುತ್ಲಿ ಇದ್ರೂ ರಿಂಗು ಕರೆಕ್ಟಾಗಿರಬೇಕು. ಅಕಸ್ಮಾತು ಪುತ್ಲಿ ಸೆಂಟ್ರಲ್ಲಿದೆ, ರಿಂಗು ಸ್ವಲ್ಪ ಕಟ್ಟು ಎಡವಟ್ಟಾಗಿದೆ ಅಂದರೆ ಆ ಅಕ್ಕಿನೂ ಎಡವಟ್ಟು ಮಾಡುತ್ತೆ. ಈ ಅಕ್ಕಿಯಲ್ಲೂ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಕ್ಕಿ. ಇದು ರಿಂಗ್ ಅಂದ್ಬಿಟ್ಟು ಇದು ಮುಕ್ಕಾಲು ಭಾಗ ರಿಂಗ್ ಬಂದಿದೆ. ಈ ಥರ ಮುಕ್ಕಾಲು ಭಾಗ ರಿಂಗ್ ಬಂದರೆ ಏನಾಗುತ್ತೆ ಅಂದರೆ, ಇದಕ್ಕೆ ಈ ಕಣ್ಣಿಗೆ ಅಕ್ಕಿ ಬಂದ್ಬಿಟ್ಟು ಒಂದು ದಿವಸ ಸಾಕಾಗಲ್ಲ ಅಕ್ಕಿ. ಇದು ಅಕ್ಕಿ ಬಂದ್ಬಿಟ್ಟು ಕತ್ಲು ಮಾಡಿಬಿಟ್ಟು ಮಾರನೇ ದಿವಸ ಬೇಕಂದರೆ ಅಕ್ಕಿ ಇದು ಬಂದು ಫಿನಿಷಿಂಗ್ ಮಾಡುತ್ತೆ. ಅಕ್ಕಿಗೆ ಟೈಮ್ ಸಾಕಾಗಲ್ಲ, ಅಂದರೆ ಸ್ಟ್ಯಾಮಿನಾ ಇರೋಲ್ಲ. ಆಡಿ 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 ಅಕ್ಕಿ ಏನಾಗುತ್ತೆ ಅಂದರೆ ಕತ್ಲಾಗಿ ಹೋಗ್ಬಿಟ್ಟು ಮಾರನೇ ದಿವಸ ಬರುತ್ತೆ. ಅದೇ ಈ ಅಕ್ಕಿ ಸ್ವಲ್ಪ ಟೈಮ್ ನಾವು ಕಮ್ಮಿ ಮಾಡಿಸಿದ್ರೆ ಈ ಅಕ್ಕಿ ಬಂದು ಫಿನಿಷಿಂಗ್ ಮಾಡುತ್ತೆ. ಬೇಕಂದರೆ ಒಬ್ಬರದ್ದು ವಾಯ್ಸ್ ರೆಕಾರ್ಡು ನಾನು ನಿಮಗೆ ಕೇಳಿಸ್ತೀನಿ, ಅದು ಬೇಕಂದರೆ ನೀವು ನೋಡ್ಕೊಳ್ಳಿ ಅವ್ರು ಏನು ಹೇಳಿದಾರಂತ. ಇದು ನೋಡಿ, ಇದೇ ಅಕ್ಕಿದು. ಈ ಅಕ್ಕಿ ಬಗ್ಗೆ ನಾನು ಏನು ಹೇಳಿದ್ದೀನಿ ಅದು ಕೇಳ್ಕೊಳ್ಳಿ. ಇದು ತುಂಬ ಒಳ್ಳೆ ಅಕ್ಕಿ ಸರ್. ಇದು ಒಳ್ಳೆ ಸಲಕ್ನಿ, ಟೈಮಿಂಗು ಅಷ್ಟೇ ಸಿಕ್ಕಾಪಟ್ಟೆ ಟೈಮ್ ಅಕ್ಕಿಯಲ್ಲಿ. ಒಂದು ದಿವಸನೂ ಸಾಕಾಗಲ್ಲ ಆ ಥರ ಆಡೋ ಅಕ್ಕಿ ಇದು.
ಭಾರಿ ಒಳ್ಳೆ ಅಕ್ಕಿ ಇದು. ಇವಾಗ ನೋಡಿ ಅವರು ವಾಯ್ಸು ಕೇಳಿ. ಹೌದು ಬಾಯ್, ನೀವ್ ಹೇಳಿದ್ ಕರೆಕ್ಟ್. ಇದು 4 ಕಲ್ಲಿನೋ 6 ಕಲ್ಲಿ ಪಟ್ಟಾನೆ 12 ಅವರ್ ಆಡಿ ಕತ್ಲಾ ಹೋಗ್ಬಿಡ್ತು ಬೈ. ಸಖತ್ ಅಕ್ಕಿ ಆಡ್ತು. ಬೆಳಿಗ್ಗೆ ಬಂತು ಇದನ್ನ ಸೀಸ್ ಮಾಡಾಕ್ಬಿಟ್ರು ಬೈ ಅಕ್ಕಿ. ಇದು ನೋಡಿದ್ರೆ ಈ ಥರ ಅಕ್ಕಿ ಬಂದ್ಬಿಟ್ಟು ಇದು ಜಾಸ್ತಿ ಟೈಮ್ ಮಾಡೋ ಅಕ್ಕಿ. ಇದೊಂದು ಅಕ್ಕಿ, ಇದು ಕಣ್ಣು ನೋಡಿ, ಇದು ಪಿಲಂಕ ಅಕ್ಕಿ. ಇದು ನೋಡಿ, ಇದಕ್ಕೆ ಬಂದ್ಬಿಟ್ಟು ಯಾವ ಥರ ಇದೆ ಅಂದ್ಬಿಟ್ಟು ನೋಡ್ಕೊಳ್ಳಿ ನೀವು. ಮುಂದೆ ಬಂದ್ಬಿಟ್ಟು ಎಷ್ಟು ಅಗಲ ಇದೆ, ಹಿಂದೆಗಡೆ ಹೋಗ್ತಾ ಹೋಗ್ತಾ ಸಣ್ಣಗಾಗ್ಬಿಟ್ಟಿದೆ. ಇಂಥ ಇರೋ ಅಕ್ಕಿ ಏನಂದರೆ, ಈ ಅಕ್ಕಿ ಮನೆಗೆ ಬಂದರೆ ಫಿನಿಶಿಂಗ್ ಮಾಡಿದ್ರೆ ಮಾಡ್ತು, ಇಲ್ಲಾಂದರೆ 1 ದಿವಸ 2 ದಿವಸ ಈ ಥರ ಬಿಟ್ಕೊಂಡು ಬಂದು ಅಕ್ಕಿ ಫಿನಿಶಿಂಗ್ ಮಾಡುತ್ತೆ. ಆಮೇಲೆ ಬಂದು ಅಕ್ಕಿ ಫಿನಿಶಿಂಗ್ ಮಾಡುತ್ತೆ ಅಕ್ಕಿ. ಇದು ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಥರ ಅಕ್ಕಿ ಇದ್ರೂ ಇದರಲ್ಲೂ ಒಂಥರ ಫಾಲ್ಟು, ರಿಂಗು ಈ ಥರ ಕಟ್ಟಾಗಿ ಏನಾದಿದ್ರೆ ಅದು ವಾಯ್ಸ್ ರೆಕಾರ್ಡಿಂಗ್ ನಾನು ನಿಮಗೆ ಕೇಳಿಸ್ತೀನಿ. ಅದು ಆ ಬಾಯಿಂದನೇ ನೀವು ಬೇಕಂದರೆ ತಿಳ್ಕೊಳ್ಳಿ ಅಂತೆ. ಈ ಥರ ಇರೋ ಅಕ್ಕಿಗಳಲ್ಲಿ ಈ ಥರ ಫಾಲ್ಟ್ ಆಗುತ್ತೆ ಅಕ್ಕಿಯಲ್ಲಿ. ಅದು ಪಿಲಂಕ ಪಟ ಇತ್ತಲ್ಲ, ಅದು ನೋಡಿ ಅವರು ಈ ಥರ ಒಬ್ಬ ಹುಡುಗ ಅವ್ನು ಬಿಡ್ತಾ ಇದ್ದಿದ್ದು, ಅದರಲ್ಲಿ ನೋಡ್ಕೊಳ್ಳಿ. ನಾನು ಏನು ಹೇಳಿದ್ದೀನಿ ಅದೇ ಸಿಂಟಮು ಮನೆ ಬಿಡೋ ಚಾನ್ಸು ಜಾಸ್ತಿ ಇದೆ ಅಕ್ಕಿ. ಅದು ಪಲ್ಲ ಹೋದ್ರೆ ಅಕ್ಕಿ ಸಿಕ್ಕಾಪಟ್ಟೆ ಪಲ್ಲ ಹೋಗ್ಬಿಡುತ್ತೆ ಅಕ್ಕಿ. ಅದು ಜಾಸ್ತಿ ಹೊತ್ತೇನಂದ ಆಡಿದ್ರೆ ಅಕ್ಕಿ ಅದು ಫಿನಿಶಿಂಗ್ ಮಾಡಲ್ಲ ಅಕ್ಕಿ. ಅದು ಅಂದ್ರೆ ಮನೆಗ್ ಬರುತ್ತೆ, 1 ದಿವಸ 2 ದಿವಸ ಬಿಟ್ಕೊಂಡ್ ಬರುತ್ತೆ. ಇಲ್ಲ ಅಂದ್ರೆ ಬೆಳಗ್ಗೆ ಹೋಗ್ಬಿಟ್ರೆ ಅಕ್ಕಿ ಮಧ್ಯಾಹ್ನ ಏನಾದ್ರು ಕಾಣಿಸಿಲ್ಲ ಅಂದ್ರೆ ಸಾಯಂಕಾಲ ಬರ್ತಿಲ್ಲ ಅಂದ್ರೆ ಮಾರನೇ ದಿವಸ ಬರುತ್ತೆ ಅಕ್ಕಿ. ಅದು ಮಾಡ್ದ ಸರ್ ಪಟ್ಟ ಆದ್ರೆ ಸರ್ ನೀವ್ ಹೇಳ್ದಂಗೆ ಮಾಡ್ದ ಸರ್ ಪಟ್ಟ ಆದ್ರೆ ಅದೊಂದ್ ಸ್ವಲ್ಪ ಫಿನಿಶಿಂಗ್ ಅಲ್ಲಿ ಪ್ರಾಬ್ಲಮ್ ಮಾಡ್ಕೊಂತೈತಿ. ಹಿಂಗ್ ಫಿನಿಶಿಂಗ್ ಬಂದಿದ್ ಕಾಲ್ ಬಿಡ್ತೈತಿ, ಹಂಗೆ ಮತ್ತಂಗೆ ರೆಕ್ಕೆ ಬಡ್ಕೊಂತ ಹಂಗೆ ಮುಂದೆ ಹೋಗ್ಬಿಟ್ರೆ ಪಲ್ಲ ಹೋಗ್ಬಿಟ್ರೆ ಸಂಜೆ ಬಂದ್ರೆ ಬಂದಂಗೆ, ಇಲ್ಲ ಅಂದ್ರೆ ಒಂದ್ 2 ದಿನ 3 ದಿನ ಗಟ್ಲೆ ಬರೋದೇ ಇಲ್ಲ. ಹಂಗ್ ಮಾಡ್ಬಿಡ್ತದ ಪಟ್ಟ. ಅದಕ್ಕೆ ಬಿಡಕ್ಕೆ ಹೋಗಿಲ್ಲ ಅದನ್ನ. ಪಕ್ಕದಾಗಿದ್ದೀರ ಅಕ್ಕಿ ನೋಡಿ ಫ್ರೆಂಡ್ಸ್, ಅದು ಹೇಳೋದಲ್ಲ ನೋಡಿ, ಈ ಥರ ಸಿಂಟಮ್ಸ್ಗಳು ಬರುತ್ತೆ. ನೀವು ಬೇಕಂದರೆ ನೋಡಿಕೊಂಡು ನೀವು ತಿಳುವಳಿಕೆ ಮಾಡ್ಕೊಬೋದು. ಅದೇ ಥರನೇ ನೀವು ಬೇಕಂದರೆ ನಿಮ್ಮ ಅಕ್ಕಿಗಳಲ್ಲೂ ನೀವು ನೋಡಿ, ಬೇಕಂದರೆ ಆ ಥರ ಇರುತ್ತೆ. ಇನ್ನೊಂದು ನೋಡಿ ಫ್ರೆಂಡ್ಸ್, ಈ ಥರ ರಿಂಗೇ ನಿಮಗೆ ಕಾಣಿಸಲ್ಲ, ತುಂಬ ತೆಳುವಾಗಿರುತ್ತೆ. ನೀವು ಹಂಗೆ ನೋಡಿದ್ರೆ ನಿಮಗೆ ಕಣ್ಣಿಗೆ ಕಾಣಿಸಲ್ಲ. ನೀವು ಸ್ವಲ್ಪ ಬಿಸಿಲಲ್ಲಿ ತೊಗೊಂಡು ಹೋದರೆ ಅವಾಗ ಕಾಣಿಸುತ್ತೆ. ಇಲ್ಲಾಂದರೆ ಮೊಬೈಲಲ್ಲಿ ಒಂದು 5x ಇಲ್ಲಾಂದರೆ 6x ಅಷ್ಟು ಇಟ್ಕೊಂಡು ನೀವು ನೋಡಿದ್ರೆ ಅವಾಗ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಅಕ್ಕಿದು ಬಗ್ಗೆ, ಕಣ್ಣದು. ನಿಮ್ಗೆ ಇವಾಗ ಏನಂದರೆ ಫಸ್ಟು ಎಲ್ಲ ಕಷ್ಟ ಆಯಿತು ಕಲಿಯೋದು, ಇವಾಗ ತುಂಬ ಈಸಿ ಆಗಿಬಿಟ್ಟಿದೆ. ಆದರೆ ನಿಮಗೆ ಈ ಥರ ಸಿಂಟಮ್ಸ್ಗಳೆಲ್ಲ ಹೇಳಿಕೊಟ್ರೆ ನಿಮಗೆ ಆವಾಗ ಕ್ಲೀನಾಗಿ ತಿಳುವಳಿಕೆ ಆಗ್ಬಿಡುತ್ತೆ. ಯಾವಾಗಲೂ ನೋಡಿ, ಆ ರಿಂಗು ಬಂದ್ಬಿಟ್ಟು ತೆಳುವಾಗಿದ್ರೂ ರೌಂಡ್ ಶೇಪ್ ಕರೆಕ್ಟಾಗಿರಬೇಕು. ಪುತ್ಲಿ ಹೆಂಗಿದೆ ಆ ಪುತ್ಲಿಗೆ ಅಟ್ಯಾಚ್ ಮಾಡಿಕೊಂಡೇ ರಿಂಗ್ ಇರಬೇಕು. ಆ ರಿಂಗ್ ಏನಾದ್ರು ಫಾಲ್ಟ್ ಇದ್ರೂ ಅಕ್ಕಿ ಆಡುತ್ತೆ, ಇಲ್ಲ ಅಂತಲ್ಲ, ಆಡುತ್ತೆ, ಮನೆಗೂ ಬರುತ್ತೆ. ಏನಂದರೆ ಅದಕ್ಕೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಮನೆ. ಆ ಥರ ಮಾಡಿ ಅಕ್ಕಿ ಏನಾಗುತ್ತಂದರೆ ಅಕ್ಕಿ ಖಾಲಿ ಬಿದ್ದುಬಿಡುತ್ತೆ. ಯಾಕೆ ನಮ್ಮ ಅಕ್ಕಿ ಚೆನ್ನಾಗಿ ಆಡುತ್ತೈತೆ ಆದರೆ ಖಾಲಿ ಬಿದ್ದುಬಿಡ್ತೈತೆ ಅಂದರೆ ನೋಡಿ, ಕಣ್ಣಲ್ಲಿ ಫಾಲ್ಟ್ ಇರುತ್ತೆ ಅಕ್ಕಿಯಲ್ಲಿ. ಅದು ಏನು ಕಣ್ಣಲ್ಲಿ ನಿಮಗೆ ತೋರಿಸುತ್ತೆ ಅದೇ ನಿಮಗೆ ಬಾಡಿಯಲ್ಲೂ ಅಕ್ಕಿ ಇದು ತೋರಿಸ್ಬಿಡುತ್ತೆ ಸಿಂಟಮ್ಸು ಅಕ್ಕಿಯಲ್ಲಿ. ನೋಡಿ, ಈ ಅಕ್ಕಿ ನೋಡಿ ರಿಂಗು ತೆಳುವಾಗಿ ಅಂಟ್ಕೊಂಡಿದೆ ರೌಂಡಾಗಿ. ಈ ಅಕ್ಕಿ ಮಾತ್ರ ಯಾವುದೇ ಕಾರಣಕ್ಕೂ ಅಕ್ಕಿ ಬಂದ್ಬಿಟ್ಟು ಖಾಲಿ ಬೀಳಲ್ಲ, ಏನಿಲ್ಲ. ಅದೆಷ್ಟು ಟೈಮ್ ಆಡಿದ್ರೂ ಅಕ್ಕಿ ಆಡಿ ಬಂದು ಫಿನಿಶಿಂಗ್ ಮಾಡುತ್ತೆ ನೋಡಿ ಈ ಅಕ್ಕಿ. ಈ ಥರ ತೆಳುವಾಗಿ ಕರೆಕ್ಟಾಗಿ ಸಣ್ಣಗೆ ರಿಂಗ್ ಇದ್ದರೆ ಪರವಾಗಿಲ್ಲ. ಅದೇ ರಿಂಗು ಏನಾದರೂ ಬೈ ಚಾನ್ಸ್ ಈ ಥರ ಕಟ್ಟಾಗಿ ಎಲ್ಲ ಇದ್ದರೆ ಅಕ್ಕಿ ಫಾಲ್ಟ್ ಆಗುತ್ತೆ ಫ್ರೆಂಡ್ಸ್. ನೋಡ್ಕೊಳ್ಳಿ, ನಿಮ್ಮ ಅಕ್ಕಿಗಳಲ್ಲಿ ನೀವು ನೋಡಿಕೊಂಡು ಚೆಕ್ ಮಾಡಿಕೊಂಡ್ರೆ ಅವಾಗ ನಿಮಗೆ ತಿಳುವಳಿಕೆ ಆಗುತ್ತೆ. ಯಾವ ಅಕ್ಕಿನೂ ಅಷ್ಟೇ, ನೀವು ನೋಡೋಕ್ಕಿಂತ ಮುಂಚೆ ಅಕ್ಕಿನ ಆಕಾಶಕ್ಕೆ ಬಿಟ್ಟು ನೋಡಿ. ಯಾಕೆ ನಮ್ಮ ಅಕ್ಕಿ 4 ಅವರ್ 5 ಅವರ್ ಆಡಿದ್ರೆ ಫಿನಿಶಿಂಗ್ ಮಾಡುತ್ತೆ, ಯಾಕೆ 7-8 ಅವರ್ ಮೇಲೆ ದಾಟ್ಬಿಟ್ರೆ ಅಕ್ಕಿ ಖಾಲಿ ಬೀಳುತ್ತೆ ಅಂದ್ಬಿಟ್ಟು ಆವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗ್ಬಿಡುತ್ತೆ. ಯಾವಾಗಲೂ ಅಷ್ಟೇ, ಪುತ್ಲಿ ಕರೆಕ್ಟಾಗಿದ್ದರೆ ರಿಂಗು ಕರೆಕ್ಟಾಗಿರಬೇಕು. ತುಂಬ ಅಕ್ಕಿ ಕಣ್ಣಲ್ಲಿ ತುಂಬ ಇದೆ ಫ್ರೆಂಡ್ಸ್. ಇದೆ ನಾನು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತಾ ಇರ್ತೀನಿ, ನೀವು ಹಂಗೆ ತಿಳುವಳಿಕೆ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ನಾನು ಏಟದ ಬಗ್ಗೆ ಹಾಕಿದ್ದೆ. ಸುಮಾರು ಜನಕ್ಕೆ ಅರ್ಥ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಆ ಥರನೇ ನೋಡಿಕೊಂಡು ನಿಮ್ಮ ಅಕ್ಕಿಗಳಲ್ಲಿ ನೋಡ್ತಾಯಿರಿ, ನಿಮಗೆ ಕ್ಲೀನಾಗಿ ಅರ್ಥನೂ ಆಗ್ಬಿಡುತ್ತೆ ಅಕ್ಕಿಯಲ್ಲಿ. ಆ ರಿಂಗು ಏನಾದರೂ ಕಟ್ಟಾಗಿ ಏನಾದಿದ್ದರೆ ಅಕ್ಕಿಯಲ್ಲಿ
ತಿದ್ಕೊಂಡು ಏನೋ ಅದನ್ನು ಮಾಡ್ಕೊಬೋದು. ಆದರೆ ಸ್ವಲ್ಪ ಕಷ್ಟ ಇದೆ. ನೀವು ಆದಷ್ಟು ರಿಂಗು ಕರೆಕ್ಟಾಗಿ ಶುದ್ಧವಾಗಿರೋ ಅಕ್ಕಿದು ರಿಂಗ್ಗಳು ನೀವು ತೊಗೊಂಡ್ಬಿಟ್ರೆ ಆವಾಗ ನಿಮ್ಗೆ ಈಸಿ ಆಗುತ್ತೆ. ಅಕ್ಕಿ ಟೈಮ್ ಕಮ್ಮಿನೇ ಆಡಲಿ, ಫಿನಿಷಿಂಗ್ ಮಾಡುತ್ತೆ ಅಕ್ಕಿ. ಅಕ್ಕಿ ಜಾಸ್ತಿ ಟೈಮ್ ಮಾಡಿ ಫಿನಿಷಿಂಗ್ ಮಾಡಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಅಂಥ ಅಕ್ಕಿ ಇಟ್ಕೊಂಡು ಏನು ಮಾಡಬೇಕು? 10 ಅವರ್ ಅಲ್ಲ 12 ಅವರ್ ಆಡಿದ್ರೂ ಆ ಅಕ್ಕಿಯಲ್ಲಿ ವೇಸ್ಟೇ. ಒಂದು 5-6 ಅವರ್ ಆಡಿ ಛತ್ರಿ ಮೇಲೆ ಫಿನಿಷಿಂಗ್ ಮಾಡಿದ್ರೂ ಅದಕ್ಕೆ ವ್ಯಾಲ್ಯೂ ಇದೆ. ಯಾವಾಗಲೂ ನೀವು ತಿಳ್ಕೊಳ್ಳಿ, ಅಕ್ಕಿ ಕಣ್ಣಲ್ಲಿ ರಿಂಗು ಶುದ್ಧವಾಗಿ ಕರೆಕ್ಟಾಗಿರಬೇಕು. ಇದೇ ರಿಂಗ್ದು ಕಲರ್ ಯಾವುದೇ ಇರಲಿ, ಅದು ನೆಕ್ಸ್ಟು ಮುಂದೆ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ರಿಂಗು ಯಾವ ಥರ ಇರಬೇಕು, ಏನು ಹೆಂಗೆ ಅಂದ್ಬಿಟ್ಟು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಅದೇ ವಿಡಿಯೋ ಮಾಡೋಕ್ಕೆ ನಾನು ಸ್ವಲ್ಪ ಕಷ್ಟ ಆಗುತ್ತೆ, ಲೇಟ್ ಆಗುತ್ತೆ. ಆದರೆ ನೀವು ವೇಟ್ ಮಾಡಿ, ಆದರೆ ನಿಮಗೆ ಒಳ್ಳೆ ನಾಲೆಜ್ ಸಿಗೋ ಥರನೇ ನಾನು ವೀಡಿಯೋಗಳು ಹಾಕ್ತೀನಿ. ವೇಟ್ ಮಾಡ್ಕೊಂಡಿರಿ. ಇನ್ನೊಂದೇನೆಂದರೆ ಕಮೆಂಟಲ್ಲಿ ನೀವು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸುಮಾರು ಜನ ಹೇಳ್ತಾರೆ ಅಕ್ಕಿ ಕಣ್ಣು ಬಂದ್ಬಿಟ್ಟು ರೈಟು ಸೈಡು ಕೈಯಲ್ಲಿ ಹಿಡ್ದು ಅಕ್ಕಿ ಏನು ನೋಡಬೇಕು, ಲೆಫ್ಟು ಸೈಡು ತಲೆ ಹಿಡ್ದು ಏನು ನೋಡಬೇಕು ಅಂತ. ಅಕ್ಕಿ ಬಂದ್ಬಿಟ್ಟು ಯಾವಾಗಲೂ ಅಷ್ಟೇ, ಬೆಳಗಿನ ಜಾವ ಒಂದು ತೋರಿಸುತ್ತೆ, ಮಧ್ಯಾಹ್ನ ಟೈಮಲ್ಲಿ ಒಂದು ತೋರಿಸುತ್ತೆ, ಸಾಯಂಕಾಲ ಟೈಮಲ್ಲಿ ಒಂದು ತೋರಿಸುತ್ತೆ, ನೈಟ್ ಆದರೆ ಒಂದು ತೋರಿಸುತ್ತೆ. ಅದಕ್ಕೆ ಬೆಸ್ಟು ರೀತಿ ಬಂದ್ಬಿಟ್ಟು ಬೆಳಗಿಂದ ಒಂದು 2 ಗಂಟೆ ಗಂಟ ನೀವು ನೋಡಬೇಕು ಅಂದರೆ ಅಕ್ಕಿದು ರೈಟ್ ಹ್ಯಾಂಡ್ ಸೈಡಲ್ಲಿ ತಲೆ ಹಿಡ್ದು ಲೆಫ್ಟ್ ಹ್ಯಾಂಡಲ್ಲಿ ಬಾಡಿ ಇರಬೇಕು. ಆ ಥರ ನೀವು ಬೆಳಗಿನ ಜಾವ ನೋಡಿ. ಸಾಯಂಕಾಲ ಬಂದ್ಬಿಟ್ಟು ಲೆಫ್ಟು ಕೈಯಲ್ಲಿ ತಲೆ ಹಿಡ್ದು ರೈಟ್ ಕೈಯಲ್ಲಿ ಬಾಡಿ ಇರಬೇಕು. ಆ ಥರ ನೀವು ನೋಡಿ, ಆವಾಗ ನಿಮಗೆ ಸ್ವಲ್ಪ ತಿಳುವಳಿಕೆ ಆಗುತ್ತೆ. ಅದು ಏನೇನು ನೋಡಬೇಕು ಅಂದ್ಬಿಟ್ಟು ನಾನು ಮುಂದೆ ಫ್ಯೂಚರ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ನಾನು ಮಾಡೋ ವೀಡಿಯೋಗಳೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಿಮಗೆ ಏನೇನು ರೀತಿಯಾಗಿರಬೇಕು ಅದೆಲ್ಲ ನಾನು ನಿಮಗೆ ಮುಂದೆ ಫ್ಯೂಚರ್ ವೀಡಿಯೋಗಳಲ್ಲಿ ಕ್ಲೀನಾಗಿ ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.